ರೈತನ ಕೈ ಹಿಡಿದು ಮುತ್ತಿನಂತ ಮಕ್ಕಳನ್ನು ಕೊಟ್ಟಂತಹ ನನ್ನ ದೇವತೆ ಈ ಸುಂದರ ಸಂತೋಷದ ಸಂಸಾರದಲ್ಲಿ ನಾನು ತುಂಬಾ ಸಂತೋಷದಿಂದ ಇದ್ದೇನೆ. ಅದ್ಯಾವ ಜನ್ಮದ ಪುಣ್ಯನ ಫಲ ಏನು? ನೀವು ನನಗೆ ಪತ್ತೆಯಾಗಿ ಬಂದಿದ್ದೀರಿ. ಆ ದೇವರ ಪ್ರಸಾದ ನೀವು. ಬನ್ನಿ ನನ್ನ ದೊರೆ, ಹಾಡುವೇನು ನಲಿಯುವೇನು, ಆ ನನ್ನದಿಂದ ನಿಮ್ಮನ್ನ ಸಂತಸಗೊಳಿಸಿ. ಗೆಳತಿ ಹೋ ಗೆಳತಿ 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 ಕವಿಯ ಕಲ್ಪನೆ ಕಾವ್ಯ ಮಾಹಿನಿ ನಾಗರಕ ಸುಂದರ ಸುಂದರಿ ಕವಿಯ ಕಲ್ಪನೆ ಕಾವ್ಯ ಮಾಹಿನಿ ನಾಗರಕ ಸುಂದರ ಸುಂದರಿ ತಾಳ ಕಲೆ ನಾಟ್ಯ ಮಯೂರಿ ತಾಳ ಕಲೆ ನಾಟ್ಯ ಮಯೂರಿ ಗೆಳತಿ ಗೆಳತಿ ಗೆಳತಿ
ಸಿಹಿ ಸುದ್ದಿಯನ್ನು ಹೇಳುವ ಅಪ್ಪ ಅಮ್ಮನಿಗೆ. ತೆಗೆದುಕೊಳ್ಳಪ್ಪ ನಮ್ಮ ಸಿಹಿಯನ್ನ. ಅಪ್ಪ, ಸಿಟಿಯಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದೆ. ಡಾಕ್ಟರ್ ಆಗುವ ಭಾಗ್ಯದ ಬಾಗಿಲು ನನಗಾಗಿ ತೆರೆದಿದೆ ಅಪ್ಪ. ಹೌದೇ? ನೋಡು ಗಂಗಾ, ನಮ್ಮ ಮಕ್ಕಳು ಎಷ್ಟು ಬುದ್ಧಿವಂತರು. ಈ ರೈತನ ಮನೆಯಲ್ಲಿ ಅರಳುವೆ ಬ್ರಹ್ಮ ಕಮಲಗಳು. 10 ದೇವರಿಗೆ ದೀಪವನ್ನು ನಿನ್ನ ಮಗ ಹೆಸರಾಂತ ಡಾಕ್ಟರ್ ಆಗಲು ಕನಸನ್ನು ನನಸು ಮಾಡು. ನಿಜ, ಎಂತ ಅದೃಷ್ಟವಂತರು ನಾವು. ನಮ್ಮ ಪಾಲಿನ ಮುತ್ತು ರತ್ನಗಳು ನೀವು. ನೋಡಪ್ಪ, ನೀವಿಬ್ರು ಚೆನ್ನಾಗಿ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕಂತ ಕನಸು ಕಂಡವಳು ನಾನು. ಇನ್ ಮುಂದೆ ನಮ್ಮ ಜೀವನವೇ ಬದಲಾಗಿ ಹೋಗುತ್ತೆ. ಮಹೇಶ್ ಒಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕು, ಗೌರೀಶ ಒಬ್ಬ ದೊಡ್ಡ ಅಧಿಕಾರಿ ಆಗ್ಬಿಟ್ರೆ ನಮ್ಮನ್ನ ಕೈ ಹಿಡಿಯೋರು ಯಾರು? ಈ ಸಮಾಜದಲ್ಲಿ ಘನತೆ ಗೌರವ ಹೆಚ್ಚಾಗುವುದು ನಮ್ಮ ಬಾಳಲ್ಲಿ. ಅಪ್ಪ, ಛಲವಿದೆ ನಮ್ಮಲ್ಲಿ, ಗುರಿ ತಲುಪಿ ಗೆಲ್ಲುವೆವು ಬದುಕಿನಲ್ಲಿ. ಅಂಶ ವೃಕ್ಷಕ್ಕೆ ಗೌರವ ತರುವೆವು, ಹರಕೆ ಕಟ್ಟಿ ಹರಿದ ತಾಯಿಗೆ ಕೀರ್ತಿ ತರುವೆವು. ಹೋದ ಸರಿ ನನ್ನ ತಮ್ಮ ಮಹೇಶನನ್ನು ಹೆಸರಾಂತ ಡಾಕ್ಟರ್ನಾಗುವನು. ಗಂಡು ಮಕ್ಕಳನ್ನು ಹಡೆದರೆ ವಂಶವೃಕ್ಷ ಬೆಳಗುವುದೆಂದು, ಗಂಡು ಮಕ್ಕಳಿಂದ ನಮ್ಮ ಮನೆಯ ಕೀರ್ತಿ ಹರಡುವುದೆಂದು ಆ ದೇವರಿಗೆ ಹರಕೆ ಹೊತ್ತು ಹಡೆದಿರುವಳು ನಿಮ್ಮಂತ ಸೂರ್ಯಚಂದ್ರರಂತಹ ಮಕ್ಕಳನ್ನು. ಗಂಗಾ, ನೋಡು, ಈ ಮಕ್ಕಳು ನಮ್ಮ ಮನೆಯ ಕೀರ್ತಿ ತರುವರು. ಗೊತ್ತಾಯ್ತೇನು? ಹಬ್ಬದ ಸಡಗರ ಈ ನಮ್ಮ ಮನೆಗೆ ಎಷ್ಟೊಂದು ಆನಂದ ಈ ನಿಮ್ಮ ತಾಯಿಗೆ. ಹೌದಪ್ಪ, ನಾನು ಮೆಡಿಕಲ್ ಓದಬೇಕೆಂಬುದು ನನ್ನ ಬದುಕಿನ ಮಹತ್ತರವಾದ ಆಸೆ. ನಾನೊಬ್ಬ ಹೆಸರಾಂತ ವೈದ್ಯಾಧಿಕಾರಿ ಆಗಬೇಕೆಂಬುದೇ ನನ್ನ ಗುರಿಯಪ್ಪ. ಈಡೇರಬೇಕು ನಿಮ್ಮ ದಯೆಯಿಂದ ನನ್ನ ಆಶೆಯಪ್ಪ. ಬಡತನದಲ್ಲಿ ಬದುಕಿ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗಲಿ. ಬಡತನದಲ್ಲಿ ಬದುಕಿದಿರಿ. ಅಂತಹ ಅಂಬಾನಿಯವರು ಪೆಟ್ರೋಲ್ ಬಂಕಿನಲ್ಲಿ ಪೆಟ್ರೋಲ್ ಹಾಕುವ ಕೆಲಸದಲ್ಲಿದ್ದು ತನ್ನ ಬುದ್ಧಿವಂತಿಕೆ, ಹಠ ಮತ್ತು ಪರಿಶ್ರಮದಿಂದ ರಿಲಯನ್ಸ್ ಎನ್ನುವ ಮಹಾಸಂಸ್ಥೆಯನ್ನೇ ಕಟ್ಟಿದ್ದಾರೆ. ಅಂತಹ ಸಾಧಕರ ಸಾಧನೆ ಸದಾ ನೆನಪಿನಲ್ಲಿರಲಿ. ಛಲವಿರಲಿ ಮನದಲ್ಲಿ, ಗೆಲುವಿರಲಿ ಬದುಕಿನಲ್ಲಿ. ಒಳ್ಳೆಯ ಸಮಯಕ್ಕೆ ಬಂದಿರುವೆ. ಮಹೇಶನು ಸಿಇಟಿಯಲ್ಲಿ ಉತ್ತಮ ರ್ಯಾಂಕ್ ಪಡೆದಿದ್ದಾನೆ. ಸಿಹಿ ಕೊಡು ಮಹೇಶ್. ಶಂಕರ, ನೋಡು ನನ್ನ ಬುದ್ಧಿವಂತಿಕೆಯನ್ನು, ಹೆಮ್ಮೆ ಪಡು ನನ್ನ ಸಾಧನೆಯನ್ನು ನೋಡಿ ನೀನು. ತಮ್ಮ ಮಹೇಶ, ನಿನ್ನ ಉತ್ತಮ ಫಲಿತಾಂಶಕ್ಕೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳು. ಪರಿಶ್ರಮದಿಂದ ಗೆಲ್ಲಲಿ ಎಂಬುದೇ ನಮ್ಮೆಲ್ಲರ ಆಶೆ. ನೆನಪಿಡಿರಿ, ಹೂವು ಎಂದಿಗೂ 2 ಬಾರಿ ಅರಳುವುದಿಲ್ಲ. ಅವಕಾಶ ಮತ್ತೆ ಮತ್ತೆ ಸಿಗುವುದಿಲ್ಲ. ಅದಕ್ಕಾಗಿ ಕಷ್ಟಪಟ್ಟು ಓದಿ ಅಪ್ಪ ಅಮ್ಮನ ಹೆಸರು ತನ್ನಿ. ಸ್ವಾಮಿ ವಿವೇಕಾನಂದರ ನುಡಿಮುತ್ತುಗಳನ್ನು ಓದಿರಿ. ನಮ್ಮ ಮಕ್ಕಳು ನಮ್ಮ ಮನೆಗೆ ಕೀರ್ತಿ ತರುವರು, ಬುದ್ಧಿವಂತರು, ಹೂವು ತರುವರೇ ಹೊರತು ಹುಲ್ಲನ್ನೆಂದೂ ತರುವುದಿಲ್ಲ. ಆ ಗೌರೀಶ ಮಹೇಶನ ವಿದ್ಯಾಭ್ಯಾಸಕ್ಕೆ ಹಣ ಹೊಂದಿಸುವ ವಿಚಾರವನ್ನು ಏನು ಮಾಡಿದೆ? ನಾನು ಹೇಳ್ತೀನಿ, ಆ ಸಾಹುಕಾರ ಹತ್ತಿರ ಹೋಗಿ ನಮ್ಮ ಹೊಲವನ್ನ ಅಡವಿಟ್ಕೊಂಡು ಸಾಲ ಏನಾದ್ರು ಕೊಡ್ತಾನ ಅಂತ ಹೋಗಿ ಕೇಳ್ಕೊಂಡು ಬನ್ನಿಯಪ್ಪ. ನಿಮ್ಮಪ್ಪ ನೀವು ಕೂಡಿ. ಸಾಹುಕಾರರು ದಾರಿಯಲ್ಲಿ ಬರುವಾಗ ಕಂಡಿದ್ದರಮ್ಮ. ಅವರಿಗೂ ಸಿಹಿ ಕೊಟ್ಟು ಹಣದ ವಿಷಯ ಹೇಳಿದನು ಗೌರೀಶಣ್ಣನು. ಆದರೆ ಅವರು ಏನೆಂದರು? ಅವರು ಹೊಲದ ಮೇಲೆ ಸಾಲ ಕೊಡುವುದಿಲ್ಲವಂತೆ. ಹೊಲ ಮಾರಿದರೆ ಖರೀದಿಸಲು ಆಲೋಚಿಸಿವೆ. ಆದರೆ ನಿನ್ನ ತಾಯಿಯೇ ನನ್ನ ಮನೆಗೆ ಬಂದು ಕೇಳಲಿ, ವಿಚಾರ ಮಾಡಿ ಹೇಳುವೆ ಅಂದರಮ್ಮ. ನಮ್ಮ ಹೊಟ್ಟೆಗೆ ಅನ್ನ ಕಡಿಮೆ ಬಿಟ್ರೆ 2 ಎಕರೆ ಹೊಲನೇ ಮಾರ್ತಾನೆ ನಿಮ್ಮಪ್ಪ. ಆ ಸಾಹುಕಾರನ ಹತ್ತಿರ ಹೋಗಿ ಹಣಕ್ಕಾಗಿ ಹೆಣ್ಣವನು ನಾನು ಕೈ ಮುಗಿದು ನಿಂತ್ಕೋಬೇಕೇನೋ? ಅಮ್ಮ, ನನ್ನದೊಂದು ಸಲಹೆ ಹೇಳಲೇನು? ಕನಸು 100 ಇರಲಿ, ಮನಸ್ಸಿನ ಗುರಿ ಒಂದೇ ಇರಲಿ. ವಿದ್ಯೆ ಬಡತನದಿಂದ ಹೊರಗೆ ಬರುವ ಅಸ್ತ್ರ. ಬೇಡ ಶಂಕರ್, ನೀನೇನು ಹೇಳ್ಬೇಡ. ಅವರೆಲ್ಲ ಬೆಳೆದು ದೊಡ್ಡವರಾಗಿದ್ದಾರೆ. ಹೇಳಿ ನೀನು ಕೆಟ್ಟವನಾಗ್ಬೇಡ. ಸುಮ್ಮನೆ ಇದು ಗಂಗಾ, ಸಲಹೆ ಅಲ್ಲವೇ? ಹೇಳಲಿ ಬಿಡು. ಸರಿ ಎನಿಸಿದರೆ ಒಪ್ಪಲಿ, ಇಲ್ಲವೆಂದರೆ ಬಿಡಲಿ. ಹೇಳು ಶಂಕರ. ಅಪ್ಪ, ಆದರ್ಶ ರೈತನ ಮಗನಾದ ನನ್ನ ತಮ್ಮ ಮಹೇಶನು ಕೃಷಿಯನ್ನು ಓದಿ ಕೃಷಿ ವಿಜ್ಞಾನಿಯಾಗಿ ರೋಗ ರಹಿತ ಹೆಚ್ಚು ಇಳುವರಿ ಕೊಡುವ ಹೊಸ ತಳಿಗಳನ್ನು ಕಂಡು ಹಿಡಿದರೆ
ರೈತರ ಪಾಲಿಗೆ ದೇವರಾಗುವನು. ಅದಕ್ಕಾಗಿ ಓದಬಹುದಲ್ಲವೇ ಕೃಷಿ ವಿಜ್ಞಾನವನ್ನು? ಲೇ ಶಂಕರ, ಮುಚ್ಚು ಬಾಯಿ. ನಾನು ಮೆಡಿಕಲ್ ಓದಿ ಡಾಕ್ಟರ್ ಆಗುವನೆಂದು 100 ಸಾರಿ ಹೇಳಿದ್ದೇನೆ. ನೀನು ಹೀಗೆ ಹೇಳಿ ನನ್ನ ದಾರಿ ತಪ್ಪಿಸ್ತಿರುವೆ. ಅಮ್ಮ, ಹೊಲ ಮಾರಬಾರ್ದೆಂದು ನೀನೇ ಇವನಿಂದ ಈ ರೀತಿ ಹೇಳಿಸ್ತಿರುವೆ ಏನು? ಇವನಾರಮ್ಮ ನಮಗೆ ಬುದ್ಧಿ ಹೇಳಲು? ದಿಕ್ಕಿಲ್ಲದ ಅನಾಥ ದರಿದ್ರನು. ಶಂಕರ, ನೀನ್ ಯಾರು, ಎಲ್ಲಿಂದ ಬಂದೆ ಎಂಬುದನ್ನು ಕೇಳಲಿಲ್ಲ. ಸಾಕು ತಂದೆ ತಾಯಿಗಳನ್ನು. ಒಡ ಹುಟ್ಟಿದವರೆಂಬ ಭ್ರಮೆಯಿಂದ ನಮಗೆ ಬುದ್ಧಿ ಹೇಳಲು ಬರುತ್ತಿರುವೆ. ನೀನೊಬ್ಬ ಪರದೇಶಿ ಎಂಬುದನ್ನು ಅರಿತುಕೊಂಡು ಬಾಳು. ಇಲ್ಲದಿದ್ದರೆ ನಿನ್ನೂರಿನ ದಾರಿ ನೀನು. ಎತ್ತರದಿಂದ ಮಾತನಾಡಿ ನೀವಿಬ್ಬರು. ಅವನೇನು ತಪ್ಪು ಮಾತನಾಡಿದನು? ಕೃಷಿ ವಿಜ್ಞಾನಿಯಾಗು ಎಂದ ತಪ್ಪೆ? ಅದು ಒಂದು ಗೌರವದ ಹುದ್ದೆಯಲ್ಲವೇ? ಬೇಡ ಬಿಡಿ, ವೈದ್ಯಕೀಯ ಶಿಕ್ಷಣವನ್ನೇ ಓದಿ. ಆದರೆ ಹೀಗೆ ಮಾತನಾಡಿ ಅವನನ್ನು ಅನಾಥನನ್ನಾಗಿಸಿದಿರಿ. ಇದೀಗ ಸಿಹಿ ತಿಂದ ನಿಮ್ಮ ಬಾಯಿಂದ ಕಹಿ ಮಾತೇನು? ಇಲ್ಲಿವರೆಗೂ ನಿನಗೆ 3 ಜನ ಮಕ್ಕಳಂತ ಸಾಕಿ ಬೆಳೆಸಿದೆ. ನಿಮ್ಮಂತೆ ಅವನಿಗೆ ಕೈ ತುತ್ತು ತಿನಿಸಿ ಬೆಳೆಸಿದೆ. ಅಪರಾಧದಲ್ಲಿ ತಂದೆ ತಾಯಿನ ಕಳೆದುಕೊಂಡು ನನ್ನ ಒಡಲಲ್ಲಿ ಹಸಿಗುಸಿರುವಾಗೆ ಬಿದ್ದ ಈ ಶಂಕರ್ ನಿಮ್ಮೆಲ್ಲರಂತೆ ಅವನನ್ನು ಕೂಡ ಬೆಳೆಸಿದೆ. ಇದೆಲ್ಲ ಗೊತ್ತಿದ್ರು ನೀವು ಯಾಕೆ ಅವನಿಗೆ ಪರದೇಶಿ ಅಂತ ಮಾತಾಡಿದ್ರಿ? ಈಗ ನನ್ನ ಒಡ ಹುಟ್ಟಿದ ನಂಗೆ ಬಂದಲ್ಲ. ಅಮ್ಮ, ಸತ್ಯ ಯಾವತ್ತೂ ಕಹಿಯಾಗಿರುತ್ತದೆ ಅಮ್ಮ. ಕೊನೆವರೆಗೂ ನೀವೇ ನನ್ನ ತಂದೆ ತಾಯಿಗಳು, ನನ್ನ ಪಾಲಿಗೆ. ಅಮ್ಮ, ಇಷ್ಟು ದಿನ ಹೂರ್ಣ ಹೋಳಿಗೆಯಲ್ಲಿ ಮುಚ್ಚಿತ್ತು. ಈಗ ಹೋಳಿಗೆ ಹರಿದು ಹೂರ್ಣ ಹೊರಗೆ ಬಿತ್ತ. ನನ್ನ ಬದುಕು ಬೀದಿ ಪಾಲಾಯಿತಮ್ಮ. ಮಾತನಾಡಬಾರದಿತ್ತಮ್ಮ, ನೀ ಹೇಳಿದಂತೆ. ಮಾತನಾಡಿ ಬೀದಿಗೆ ಬಿದ್ದೆ ಲಾತನಂತೆ. ಅಪ್ಪ, ಎಲ್ಲಿ ಹೋಗಲಿ, ಹೇಗೆ ಬದುಕಲ್ಲಪ್ಪ? ಸಹೋದರರೇ, ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಬಿಡಿ ನನ್ನನ್ನು. ಎಷ್ಟು ಕಷ್ಟವೇ ಹೊಂದಿಕೆ ಹೊಂದುದು 4 ದಿನದ ಬದುಕಿನಲ್ಲಿ, 4 ದಿನದ ಬದುಕಿನಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಬದುಕಿನಲ್ಲಿ, 4 ದಿನದ ಬದುಕಿನಲ್ಲಿ. ನನ್ನ ಪಾಲಿಗೆ ದೇವರಾಗಿರುವ ಅಪ್ಪ ಅಮ್ಮನ ಮಡಿಲಿನಿಂದ ಅಗಲಿಸಬೇಡಿ ಅಮ್ಮ. ನನ್ನ ಮಗನಲ್ಲವೆಂದು ನೀ ನನಗೆಂದಿಗೂ ಏ ಶಂಕರ, ನಾಟಕ ಮಾಡಬೇಡ. ನೀನಿಲ್ಲ ವಿರಸ ಹುಟ್ಟಿಸಬೇಡ. ಇಲ್ಲಿ ಇರುವುದಾದರೆ ಇರು, ಹೋಗುವುದಾದರೆ ಹೋಗು. ನಮ್ಮನ್ನ ಮಡಿಲಲ್ಲಾದರೂ ಇರು, ಬೀದಿಯಲ್ಲಾದರೂ ಬಿಡು. ನಮಗೆ ನೀನು ಸಂಬಂಧ ಇಲ್ಲ ಅಣ್ಣ. ಕುತ್ತಿಗೆ ಹಿಡಿದು ಹೊರ ಹಾಕ್ಲಿ ನೀವನನ್ನ.
ನಿನ್ನ ಹತ್ತಿರ ಈ ಸದ್ಯ 2 ಲಕ್ಷ ಹಣವಿದ್ದರೆ ಕೊಡು. ಇವನನ್ನು ಕಾಲೇಜಿಗೆ ಸೇರಿಸಿ ಬಂದ ಮೇಲೆ ಸೌಕಾರ್ನಲ್ಲಿಗೆ ಹೋಗಿ ಹೊಲ ಮಾರುವ ವಿಚಾರ ಮಾತನಾಡೋಣ. ಅಷ್ಟು ಹಣ ನನ್ನಲ್ಲಿದೆ. ಬಿಡಿಗಾಸಿಲ್ಲ ನನ್ನ ಮನೆಯೊಳಗೆ. ನಿನ್ನಲ್ಲಿ ಹಣವಿಲ್ಲದಿದ್ರೆ ಏನತ್ತಪ್ಪ? ಅಮ್ಮ, ನಿನ್ನಲ್ಲಿ ಬಂಗಾರದ ಬೆಳೆಗಳಾಗಲಿ ಚಿನ್ನದ ಸರವಿದ್ರೆ ಕೊಡು, ಅದನ್ನೇ ಮಾರಿ ಹಣ ತೆಗೆದುಕೊಂಡು ಬರುತ್ತೇವೆ. ಕಿವಿಯಲ್ಲಿರುವ ಈ ಓಲೆ, ಕರಳಲ್ಲಿರುವ ಈ ಮಾಂಗಲ ಸರ ಬಿಟ್ರೆ ನನ್ನ ಹತ್ರ ಇನ್ನೇನಿದೆಯೋ? ನಿಮ್ಮ ತಂದೆ ಪ್ರೀತಿಯಿಂದ ಮಾಡಿಸ್ಕೊಟ್ಟ ಈ ಚಿನ್ನದ ಸರ ನೀವು ಕೇಳಿದ್ರೆ ಇದನ್ನು ಕೂಡ ಬಿಚ್ಚಿಕೊಟ್ಬಿಡ್ತೀನಿ. ನಿಮ್ಮ ಓದಿಗಿಂತ ಈ ಬಂಗಾರದ ಮಾಂಗಲ ನನಗೆ ಮುಖ್ಯ ಅಲ್ಲ. ನೋಡಿ, ನಿಮ್ಮ ಕೈಯಾರೆ ಒಂದು ಅರಶಿನ ಕೊಂಬನ್ನು ಕಟ್ಟಿ ಈ ಮಾಂಗಲ ಸರವನ್ನ ಬಿಚ್ಚಿಕೊಟ್ಬೇಡಿ. ಇದನ್ನ ಮಾಡಿ ಓದಿ ಅವನ ಆಸೆಯಂತೆ ದೊಡ್ಡ ಡಾಕ್ಟರ್ ಆಗ್ಲಿ. ಕೊಡು ಅಮ್ಮ ತಾಳಿನ. ನನಗಿಂತ ನಿನಗೆ ನಿನ್ನ ತಾಳಿನ ಹೆಚ್ಚೇನು? ಅಣ್ಣ, ತೆಗೆದುಕೊಳ್ಳಲೇನಣ್ಣ ಈ ತಾಳಿನ. ಈ ತಾಳಿ ಮಾರಿ ಹಣ ತೆಗೆದುಕೊಂಡು ಬರೋಣ. ತೆಗೆದುಕೊತ್ತಮ್ಮ, ಇದು ಸದ್ಯ ನಿನಗೆ ದಾರಿಯಾಗುತ್ತದೆ. ಕೊಡಮ್ಮ ಮಹೇಶನಿಗೆ ತಾಳಿನ. ಅಪ್ಪನ್ಯಾಕೆ ಕೇಳಿವಿ? ಬಿಚ್ಚಿಕೊಡುವೆಯ ತಾಳಿಯನ್ನು? ತಾಳಿಯ ಬೆಲೆ ಅರಿಯದ ಮೂರ್ಖ ಮಕ್ಕಳೇ, ಈ ತಾಳಿಯು ನಿಮ್ಮವನ ಮುತ್ತೈದದ ಸಂಕೇತ. ನಾನು ಜೀವಂತ ಬದುಕಿರುವೆನೆಂಬುದರ ಪ್ರತೀಕ. ನಾನು ಬದುಕಿರುವಾಗಲೇ ಹೆತ್ತ ತಾಯಿಯ ಕೊರಳಿನ ತಾಳಿಯನ್ನು ಬಿಚ್ಚಿಸುವಲು ಮುಂದಾಗಿರ ಅವರನ್ನು ವಿಧವೆಯಾಗಿಸುವರ? ಬೇಡ. ತಾಳಿ ಮಾರುವುದು ಬೇಡ. ನಾನು 2 ಎಕರೆ ಹೊಲ ಮಾರಲು ಸಿದ್ಧನಿದ್ದೇನೆ. ನಿಮಗೆ ಹಣ ಬೇಕಲ್ಲವೇ? ಆಯ್ತು, ಹೊಲವನ್ನೇ ಮಾರುತ್ತೇನೆ, ತಾಳಿಯನ್ನು ಮಾರಲಾರೆ. ಮನೆಯಲ್ಲಿ ಹಣವಿಲ್ಲ, ಸೌಕಾರ್ನಲ್ಲಿ ಹೋಗಿ ಹಣ ಕೇಳಲು ನಿನ್ನ ಹೆಂಡತಿ ಸಿದ್ಧಳಿಲ್ಲ. ಕೊರಳ ತಾಳಿ ಬಿಚ್ಚಿಕೊಟ್ಟರೆ ನಿನಗೆ ಸಾಧ್ಯವಿಲ್ಲ. ನೀನ್ಯಾವ ತಂದಿ? ನಿನಗಿದ್ದನಲ್ಲ ಆ ಶಂಕರ, ಅವನೇ ಮಿಗಿಲಾದವನು. ಇವನೇಕೆ ತಾಳಿ ಬಿಚ್ಚಿಕೊಡುವಂತೆ ಎಚ್ಚರ. ನೀವು ಮೂವರು ಸೇರಿ ನಾಟಕ ಮಾಡುತ್ತಿರುವೇನು? ನಾಟಕ. ತಂದೆ ತಾಯಿಗಳೇ ದೇವರ ಅಂತ ಹೇಳಿದ್ರೆ ನಿಮ್ಮ ಮಾತನ್ನ ಎಂದಿಗೂ ಮೀರೋದಿಲ್ಲ ಅಂತ ಪ್ರಮಾಣ ಅಂದುಕೊಟ್ಟ ಮಾತನ್ನ ಯಾಕೆ ಮರೆತ ನೀವೆಲ್ಲ? ನಿಮ್ಮ ತಂದೆಗೆ ನೀನಾವ ತಂದೆ ಅಂತ ಕೇಳ್ತಾ ಇದೆಯೇನೋ? ಶಿಕ್ಷಣ ಕಲಿತರೋ ಶಿಲೆ ಆಗಲಿಲ್ಲ ನೀವು, ಕಾಡ್ಗಲ್ಲಾದ್ರೆ ಇನ್ನು ಯಾಕಪ್ಪ ನೀವು ಕೊಟ್ಟ ಮಾತನ್ನ ಮನಸ್ಸುಗಳು ಒಡೆದು ಹೋದ್ಮೇಲೆ ಬಾಳಿನಲ್ಲಿ ಎಲ್ಲವೂ ಶೂನ್ಯ, ಬದುಕು ನಿರರ್ಥಕ. ಇಂಥ ಅನುಮಾನ ಯಾಕಪ್ಪ ಹೊಡ್ತು ನಿಮ್ಮಲ್ಲಿ? ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿತ್ತು ನಾವು. ನಿಮ್ಮಂತ ಪಾಪ ಹೊಟ್ಟೆಯಲ್ಲಿ ಹುಟ್ಟಿದೀವಲ್ಲ, ಅದೇ ನಮ್ಮ ಕರ್ಮ ನೋಡು. ಬಡತನದಲ್ಲಿ ಬೆಳೆದ ತಂದೆ ತಾಯಿಯೊಂದಿಗೆ ಹೊಲದಲ್ಲಿ ದುಡಿದು ಪೇಪರ್ ಹಂಚಿ ಹಾಸ್ಟೆಲ್ನಲ್ಲಿ ವಾಸ ಮಾಡಿ ಕಷ್ಟಪಟ್ಟು ದುಡಿದು ದೊಡ್ಡ ದೊಡ್ಡ DCSP ಅಂತ ಅಧಿಕಾರಿಗಳಾಗಿದ್ದಾರೆ. ತಂದೆ ತಾಯಿಯನ್ನು ಪೂಜಿಸಿದ್ದಾರೆ, ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡಿದ್ದಾರೆ. ಆದರೆ ಅಲ್ಪ ಜ್ಞಾನಿಗಳಾದ ನೀವು ಹಣದ ತಂದೆ ತಾಯಿಗಳನ್ನು ಅಂಗಿಸುತ್ತಿದ್ದೀರಿ.
ಹೊಡೆಯಲು ಕಾರಣವಾಯಿತು, ನನ್ನಿಂದ ತಪ್ಪಾಯಿತು. ಸಹೋದರರೇ, ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಬಿಡಿ, ನಾನೇ ಈ ಮನೆ ಬಿಟ್ಟು ಹೊರಟು ಹೋಗುತ್ತೇನೆ. ಆದರೆ ಅಪ್ಪ ಅಮ್ಮನನ್ನು ಮರೆಯಬೇಡಿ. ಅಪ್ಪ ಅಮ್ಮನ ಮನಸ್ಸು ಹೂವಿನಂತೆ, ನಿಮಗಾಗಿ ಮುಪ್ಪಾಗಿರುವುದು ನೆನಪಿಟ್ಟುಕೊಳ್ಳಿ. ಹೂವು ಇದ್ರೆ ಸುಗಂಧವು, ನಂಬಿಕೆ ಇದ್ರೇನೆ ಸಂಬಂಧವು. ಪರಿಮಳವಿಲ್ಲದ ಪುಷ್ಪಗಳಾಗಬೇಡಿ ನೀವು ಸಹೋದರರೇ. ಮಾತನಾಡಿ ಮಾತನಾಡಿ ಮನಸ್ಸಿಗೆ ಕೆಟ್ಟ ವೇದನೆಯಾಯಿತು. ನಡೆಯಿರಿ ಸಾವುಕಾರರಿಗೆ. ಶಂಕರ, ನೀನು ಮಾತ್ರ ಎಲ್ಲೂ ಹೋಗಬೇಡ. ನೀನು ಮನೆ ಬಿಟ್ಟು ಹೋದರೆ ನನ್ನ ಹಾನಿಯಾಗಿದೆ. ನಡೆಯಿರಿ, ಹೋಗೋಣ. ಅಪ್ಪ, ನಿಮ್ಮಲ್ಲಿ ಅಷ್ಟೊಂದು ಸೊಕ್ಕು ಸಿಟ್ಟಿದ್ರ ಹಡಿಬಾರ್ದಾಗಿತ್ತು ನಮ್ಮಂತ ಮಕ್ಕಳನ್ನ. ನಡೆದು ಹೋಗೋಣ. ಕ್ಷಣ 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 ತಾಸಿ ತಾಸಿ ವೇಷ ವೇಷ ಊಸು ಊಸುಳೆಯಲ್ಲೇ ಬಣ್ಣ ಬಣ್ಣ ಮೋಸ ಹುಚ್ಚಪ್ಪ, ನೀನು ನನ್ನ ಮಗನೋ, ನಾನೇ ನಿನ್ನ ತಾಯಿ. ಹೋಗಿದ್ಮೇಲೆ ನೀನು ಯಾವಾಗ ಪರದೇಶಿ ಆಗ್ತೀಯ? ನೀನು ಯಾವಾಗ ತಾಯಿ ಬದುಕಿದ್ದಾರಪ್ಪ. ಬಡಿಗಿತು ಶಿಡಿದು